ಅರ್ಧ ಸತ್ಯನ ಹೇಳುವಂಥವ್ರ ಬಗ್ಗೆ ಅಂದ್ರೆ ಇವತ್ತು BJPಗರು ಅಥವಾ RSS ಅವ್ರು ಮಾಡುತ್ತಿದ್ದ ವಿಷಯವನ್ನು ನೇರವಾಗಿ ಖಂಡನೆ ಮಾಡಿ ಹೇಳಿದಂಥ ಈ ನಮ್ಮ ಪ್ರಶಾಂತ್ ಭೂಷಣ್ ಅವರು ಇವರು ದ್ವೇಷ ಭಾಷಣಗಳಿಂದ ಸಮುದಾಯದಲ್ಲಿ ಬುಲ್ಡೋಜರ್ ಉಪಯೋಗ ಮಾಡಿಕೊಂಡು ಸಮಾಜನ ಹೊಡೆಯುವಂಥ ಪ್ರಯತ್ನ ಮಾಡಿದ್ರೆ ಇದಕ್ಕೊಂದು ಹೋರಾಟ ಇವತ್ತು ಮಾಡಬೇಕಾಗಿತ್ತು, ಒಂದು ಸಂಘಟನೆ ಬೇಕು ಅನ್ನೋಂಥ ಮಾತನ್ನು ಶಾಲಾ ಪಠ್ಯ ಪುಸ್ತಕ ಸಹ ತಪ್ಪು ಮಾಹಿತಿಯನ್ನು ಹಾಕುವಂಥ ಇತಿಹಾಸನ ಬದಲು ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಯಾರೂ ಅದನ್ನು ಕೇಳುವಂಥ ಸ್ಥಿತಿಯೊಳಗೆ ನಾವಿಲ್ಲ ಅನ್ನುವಂಥ, ಅದರ ಬದಲಾಗಿ ವೈಜ್ಞಾನಿಕತೆ ಇಲ್ಲದಂಥ ಕಥೆಗಳನ್ನ ಹಾಕುವಂತಹ, ಅದು ವೈಜ್ಞಾನಿಕತೆಗೆ ರಹಿತವಾದಂಥ ಪುಸ್ತಕ ತೆಗೆಯುವಂಥ ಪ್ರಯತ್ನ ಮಾಡಿದರು. ಈ ಪುಸ್ತಕ ಬಂದಂಥದ್ದು ಅದಷ್ಟೇ ಅಲ್ಲ, ಮಹಾಲೆಕ್ಕ ಪರಿಶೋಧಕ ಮತ್ತು ಮಹಾಲೇಖಪಾಲ CAG ಸಂಸ್ಥೆ ಸ್ವತಂತ್ರವಾಗಿರಬೇಕಾಗಿತ್ತು. ಅವುಗಳನ್ನು ಸ್ವತಂತ್ರ ಇಟ್ಕೊಳ್ಳಲಿಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವ ತಮ್ಮ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ. CBI, IT, ED ಇವು ಸಹಿತ ಸ್ವಾಯತ್ತ ಉಳಿದಿಲ್ಲ ಅಂತ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ಹೇಳಿದರು. ಇವೆಲ್ಲ ಸತ್ಯ ಇಲ್ಲ ಅಂತಲ್ಲ. ಆದರೆ ಇದಕ್ಕೆ ಪರಿಹಾರ ಏನು ಅನ್ನೋದಕ್ಕೆ ಇವರಲ್ಲಿ ಉತ್ತರ ಇಲ್ಲ. ಇದಕ್ಕೆ ಪರಿಹಾರ ಮತ್ತೊಮ್ಮೆ ಸಂಘಟಿತರಾಗಬೇಕಾಗಿತ್ತು ಅಷ್ಟೇ. ಅಣ್ಣಾಚಾರನ್ನು ಬಿಡ್ರಿ, ಈಗ ನೀವು ಇದ್ದೀರಿ, ಇವತ್ತು ಕೇಜ್ರಿವಾಲ್ ಸ್ವಲ್ಪ ಹೊರಗೆ ಬಂದಿದ್ದಾರೆ, ಅವರು ಇದಕ್ಕೆ ಹೋಗಬೇಕು, ಉಳಿದವ್ರು ಹೋಗಬೇಕು, ಮತ್ತು ಪ್ರತಿ ಹಳ್ಳಿಗೆ ಹೋಗ್ಬೇಕು, ಇವತ್ತು ಪ್ರತಿ ಜನಕ್ಕೆ ಮುಟ್ಟಬೇಕು. ನೀವು ಕಾಂಗ್ರೆಸ್ ಜೊತೆ ಒಳ್ಳೆಯ ಅಭಿಪ್ರಾಯ ಎಲ್ಲ ಬಿಟ್ಟುಬಿಡ್ರಿ, ಆದರೆ ನೀವು ಪಾದಯಾತ್ರೆ ಮಾಡಿ ಮತ್ತೇನೋ ಮಾಡೋ ಜನಜಾಗೃತಿ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಯಾಕೆ ಮಾಡಬಾರ್ದು? ಪ್ರಗತಿಪರ ಅಂತೇಳಿ ನಗರ ನಕ್ಸಲೈಟ್ಸ್ ಅಂತೇಳಿ ಒಳಗಾಗಿದ್ದೀರಿ, ನಿಮ್ಮನ್ನು ಸೀಮಿತ ಮಾಡಿಬಿಟ್ಟಿದ್ದಾರೆ ಅವರು. ಇವತ್ತು ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಹೋರಾಟ ಮಾಡ್ತಾ ಇದ್ದೀರಿ. ಅದು ನಿಮ್ಮ ಹೋರಾಟ ಹೆಂಗಾಗಿದೆ ಅಂದರೆ ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಆಗಿಬಿಟ್ಟದ. ಯಾವ ವಿಚಾರಗಳನ್ನು ತಡೆಯುವ ಸಲುವಾಗಿ ನಾವು ಸಂಘಟನೆ ಮಾಡಬೇಕಾಗಿತ್ತು, ಆ ಸಂಘಟನೆ ಆಗಿತ್ತು, ಮುರಿದು ಬಿದ್ದದ. ಈಗ ಅದನ್ನು ಮರಳಿ ಕಟ್ಟಿ ಮತ್ತೊಮ್ಮೆ ವಿಶ್ವಾಸ ಬರುವಂಥ ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡೋದು ಇವತ್ತು ಅನಿವಾರ್ಯ ಅದ. ಅದಕ್ಕಿಂತಲೂ ಮುಖ್ಯವಾಗಿ ರೈತನ ನಿಮ್ಮ ವಿಶ್ವಾಸ ತೊಗೊಳ್ಬೇಕಾಗಿದೆ. ಯಾಕಂದ್ರೆ ಈ ದೇಶ ಏನಾದರೂ ಬದಲಾಗಬೇಕಾಗಿತ್ತು ಅಂದರೆ ಮೊದಲು ರೈತಗೆ ಮಾರ್ಕೆಟ್ ಕೊಡಿಸುವಂಥ ಕೆಲಸ ನೀವು ಸಹಿತ ಕೂಡಿ ಮಾಡಬೇಕಾಗಿದೆ.